ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಐತಿಹಾಸಿಕ ಬಸರಕೋಡ ಗ್ರಾಮದ ಶ್ರೀ ಪವಾಡ ಬಸವೇಶ್ವರ ದೇವಾಲಯದಲ್ಲಿ ನಡೆದಿದ್ದ 32 ಕೆಜಿ ಬೆಳ್ಳಿಯ ಪ್ರತಿಮೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ತೀವ್ರಗೊಂಡಿದ್ದು, ಕಳ್ಳರನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಪೊಲೀಸರಿಗೆ ಮಹತ್ವದ ಸುಳಿವು ಲಭ್ಯವಾಗಿದೆ ಎಂದು ಬೆಳಗಾವಿ ಉತ್ತರ ವಲಯದ ಐಜಿಪಿ ಸಂದೀಪ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ತನಿಖೆಯ ಮಹತ್ವದ ಘಟ್ಟ. ಮಂಗಳವಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಐಜಿಪಿ ಸಂದೀಪ್ ಪಾಟೀಲ್, ಭಕ್ತರ ಧಾರ್ಮಿಕ ನಂಬಿಕೆಯ ಕೇಂದ್ರವಾಗಿರುವ ಈ ದೇವಾಲಯದಲ್ಲಿ ನಡೆದ ಕಳ್ಳತನ ಪ್ರಕರಣವನ್ನು ನಮ್ಮ ಇಲಾಖೆ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಪ್ರಕರಣ ಭೇದಿಸಲು ವಿಶೇಷ ಪೊಲೀಸ್ ತಂಡಗಳನ್ನು ರಚಿಸಲಾಗಿದ್ದು, ಈಗಾಗಲೇ ಮಹತ್ವದ ಸಾಕ್ಷ್ಯಾಧಾರಗಳು ಮತ್ತು ಕಳ್ಳರ ಸುಳಿವು ಸಿಕ್ಕಿದೆ. ಆರೋಪಿಗಳನ್ನು ಶೀಘ್ರವೇ ಬಂಧಿಸಿ ಬೆಳ್ಳಿಯ ಪ್ರತಿಮೆಯನ್ನು ವಶಪಡಿಸಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ವಿಜಯಪುರ ಜಿಲ್ಲೆಯ ಬಸರಕೋಟ ಗ್ರಾಮದಲ್ಲಿ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ದಿನಾಂಕ ನಡೆದಂತ ಏನು ಕಳ್ಳತನ ಪ್ರಕರಣ ಇದೆ, ಇದರ ಬಗ್ಗೆ ಈಗಾಗಲೇ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, SP ರವರು ಈಗಾಗಲೇ ಸಾಕಷ್ಟು ತನಿಖೆಯನ್ನ ಅವ್ರ ತಂಡದಿಂದ ಈ ಪ್ರಕರಣದಲ್ಲಿ ಮಾಡಿದ್ದಾರೆ. ಸಾಕಷ್ಟು ತನಿಖೆಯನ್ನ ಮಾಡಿದ್ಮೇಲೆ ಕೆಲವೊಂದು ಕ್ಲೂಗಳು ನಮಗೆ ಸಿಕ್ಕಿದೆ, ಮತ್ತೆ ಕೆಲವು ಸಸ್ಪೆಕ್ಟ್ ಬಗ್ಗೆನೂ ಕೂಡ ನಮಗೆ ಮಾಹಿತಿ ಬಂದಿದೆ. ಸಾಕಷ್ಟು ತನಿಖೆಯನ್ನ ಮಾಡಿದ್ಮೇಲೆ ಕೆಲವೊಂದು ಕ್ಲೂಗಳು ನಮಗೆ ಸಿಕ್ಕಿದೆ, ಮತ್ತೆ ಕೆಲವು ಸಸ್ಪೆಕ್ಟ್ ಬಗ್ಗೆನೂ ಕೂಡ ನಮಗೆ ಮಾಹಿತಿ ಬಂದಿದೆ. ಈ ಪ್ರಕರಣವನ್ನ ನಾವು ಪತ್ತೆ ಮಾಡಿ ಇಲ್ಲಿಂದ ಸುಮಾರು 50 ಲಕ್ಷ ಹೆಚ್ಚಿನ ಬೆಲೆ ಬಾಳುವ ಮೂರ್ತಿ ಏನು ಕಳ್ಳತನ ಆಗಿದೆ ಅದನ್ನು ಕೂಡ ನಾವು ಅತಿ ಶೀಘ್ರದಲ್ಲಿ ಪತ್ತೆ ಮಾಡಿ ದೇವಸ್ಥಾನದ ಆಡಳಿತ ಮಂಡಳಿಯವರ ಜೊತೆ ಚರ್ಚೆ ಮಾಡಿದೀವಿ. ಕ್ಯಾಮ್ರಾಗಳನ್ನ ದೇವಸ್ಥಾನದಲ್ಲಿ ಹಾಕಿದ್ದಾರೆ, ಅದಕ್ಕೆ ಅವೆಲ್ಲ ಬಂದಾಗಿದೆ, ಅದು ಸರಿಯಾಗಿ ವರ್ಕ್ ಆಗ್ತಾ ಇರ್ಲಿಲ್ಲ. ಸೊ ಅದ್ರ ಬಗ್ಗೆನು ದೇವಸ್ಥಾನದ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಆದ್ರೆ ಒಟ್ಟಾರೆ ಈಗಾಗಲೇ ನಾನು ಹೇಳಿದ್ದೀನಿ, ಈ ಪ್ರಕರಣವನ್ನ ನಾವು ಬಹಳಷ್ಟು ಗಂಭೀರವಾಗಿ ನಾವು ತಗೊಂಡಿದ್ದೀವಿ. ಈಗಾಗಲೇ ಅನೇಕ ಅಧಿಕಾರಿರವರು ತಂಡವನ್ನ ನಾವು ಮಾಡಿ ತನಿಖೆ ಮಾಡಿದೀವಿ. ಆದಷ್ಟು ಶೀಘ್ರದಲ್ಲಿ ಇದನ್ನ ಪತ್ತೆ ಮಾಡ್ತೀವಿ. ನಾನು ಈಗಾಗಲೇ ಹೇಳಿದೆ, ಸಾಕಷ್ಟು ಪ್ರಗತಿ ಆಗಿದೆ. ಆದ್ರೆ ಅವೆಲ್ಲ ನಾವು ಪತ್ತೆ ಮಾಡಿದ್ಮೇಲೆ ನಿಮ್ಮೆಲ್ಲರ ಜೊತೆ ಹಂಚ್ಕೋಬಹುದು. ಆದ್ರೆ ಇಲ್ಲಿಂದ ಏನು ಕಳ್ಳತನ ಆಗಿದೆ, ಅನೇಕ ಭಕ್ತರಿಗೆ ಅದ್ರ ಬಗ್ಗೆನೂ ಕೂಡ ನೋವಿದೆ. ನಾವು ಕೂಡ ಅದ್ರ ಬಗ್ಗೆ ಸಾಕಷ್ಟು ಗಂಭೀರವಾಗಿ ತಗೊಂಡು ನಾವು ಪ್ರಕರಣ ಆದ್ಮೇಲೆ ನಮ್ಮ SP ಅವರು ಎಲ್ಲ ಸುದೀರ್ಘವಾಗಿ ನಿಮ್ಮೆಲ್ಲರಿಗೂ ಹೇಳ್ತಾರೆ. ಕಳ್ಳತನ ಪ್ರಕರಣದಿಂದ ಎಚ್ಚೆತ್ತುಕೊಂಡಿರುವ ದೇವಾಲಯದ ಆಡಳಿತ ಮಂಡಳಿ ಭವಿಷ್ಯದಲ್ಲಿ ಇಂತಹ ಅಹಿತಕರ ಘಟನೆಗಳು ಮರುಕಳಿಸದಂತೆ ಭದ್ರತೆಯನ್ನು ದ್ವಿಗುಣಗೊಳಿಸಲು ನಿರ್ಧರಿಸಿದೆ. ಈ ಕುರಿತು ಮಾತನಾಡಿದ ಆಡಳಿತ ಮಂಡಳಿ ಅಧ್ಯಕ್ಷ KY ಬಿರಾದಾರ ಮತ್ತು ಸದಸ್ಯ ಶ್ರೀಶೈಲ ಮೇಟಿ, ಸದ್ಯ ದೇವಾಲಯದಲ್ಲಿರುವ 20 CCTV ಕ್ಯಾಮೆರಾಗಳ ಜೊತೆಗೆ ಹೆಚ್ಚುವರಿಯಾಗಿ 15 ಕ್ಯಾಮೆರಾಗಳನ್ನು ಅಳವಡಿಸಲಾಗುತ್ತಿದೆ. ಅಲ್ಲದೆ ದೇವಾಲಯಕ್ಕೆ ಹೊಸದಾಗಿ ಕಬ್ಬಿಣದ ಗೇಟ್ ಹಾಗೂ ಗ್ರಿಲ್ ಅಳವಡಿಕೆ, ಭದ್ರತಾ ಸಿಬ್ಬಂದಿಯ ನೇಮಕ ಮತ್ತು ಸ್ಟ್ರಾಂಗ್ ರೂಮ್ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಮತ್ತು ಪೊಲೀಸರ ತನಿಖೆಯ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸವಿದೆ. ದೇವರ ಪ್ರತಿಮೆ ಮತ್ತೆ ಪ್ರತಿಷ್ಠಾಪನೆಯಾಗಲಿದೆ ಎಂಬ ಭರವಸೆ ನಮ್ಮಲ್ಲಿದೆ ಎಂದು ತಿಳಿಸಿದರು. 9 ದಿನಗಳ ಹಿಂದಲಿಂದ ಮೂರ್ತಿ ಕಳವಾದ ಪ್ರಕರಣ ಬಹಳ ಚುರುಕುಗೊಂಡೈತಿ. ಈಗಾಗಲೇ SP ಅವರು, ಬೆಳಗಾವಿಯಿಂದ IGP ಅವರು, DYSP ಎಲ್ಲರ ಒಂದು ನೇತೃತ್ವದಲ್ಲಿ ಎಂದು ನಮ್ಮ ಪವಾಡ ಬಸವೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಪರಿಶೀಲನೆಗೊಳಿಸಿದರು. ಬಹಳ ಒಂದು ಸುಮಾರು 9 ದಿನದ ಒಂದು ಪ್ರಕ್ರಿಯೆಯಲ್ಲಿ ಕಾರ್ಯಾಚರಣೆ ಬಹಳ ಒಂದು ಚುರುಕುಗೊಂಡೈತಿ. ಅದಕ್ಕಾಗಿ ನಮ್ಮ ಈಗಿನ ಶಾಸಕರಾದಂಥ ಸನ್ಮಾನ್ಯ CS ನಾಡಗೌಡರು ಹಾಗೂ ಮಾಜಿ ಶಾಸಕರಾದಂಥ AS ಪಾಟೀಲ್ರವರು ಸುಮಾರು ಭೇಟಿ ಕೊಟ್ಟು ಒಂದು DYSP ಅವರಿಗೆ ಹಾಗೂ SP ಅವರಿಗೆ ಒಂದು ಈ ಮೂರ್ತಿಯ ಕಳವಿನ ಕಾರ್ಯಾಚರಣೆಯನ್ನು ತೀವ್ರಗೊಳಿಸ್ಬೇಕಂತ ಅವರೆಲ್ಲ ಯಾಕಂದ್ರೆ ಕೇಳಿಕೊಂಡ್ರು. ಆ ರೀತಿ ಇವತ್ತು IGP ಅವರು ಹಾಗೂ SP ಅವರು ನಮ್ಮ ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ಎಲ್ಲವನ್ನು ಪರಿಶೀಲನೆಗೊಂಡು ಆದಷ್ಟು ತೀವ್ರವಾಗಿ ಪವಾಡ ಬಸವೇಶ್ವರ ತನ್ನ ಸ್ಥಾನದಲ್ಲಿ ಬಂದು ಕುಂದಿರುವ ಒಂದು ಸಂತೋಷದ ದಿನ ಸಮೀಪದಲ್ಲಿ ಇದೆ ಅಂತೇಳಿ ನಮಗೆಲ್ಲ ಒಂದು ಹರ್ಷದಾಯಕ ಒಂದು ಪ್ರಕರಣದ ಸಲುವಾಗಿ ಇವತ್ತು
ಜಿಲ್ಲಾ ವರಿಷ್ಠರು ಹಾಗೂ DYSP ಅವರು, PSI ಅವರು, CPI ಅವರು ಮತ್ತು ನಮ್ಮ ಭಾಗದ IGP ಅವರು ಕ್ಷೇತ್ರ ಪರಿಶೀಲನೆಗಾಗಿ ಕಳವಿನ ಪ್ರಕರಣದ ಸಲುವಾಗಿ ಕ್ಷೇತ್ರ ಪರಿಶೀಲನೆಗಾಗಿ ಬಂದಿದ್ದರು. ಅವರು ಎಲ್ಲ ಇಲ್ಲಿ ಏನು ನಡೆದೈತಿ ಅದನ್ನೆಲ್ಲ ಸಂಪೂರ್ಣ ನೋಡ್ತಾ ನಮ್ಮ ಪತ್ರಕರ್ತರ ಪ್ರಶ್ನೆಗಳಿಗೆ ಕೂಡ ಉತ್ತರ ಕೊಟ್ಟರು. ಆ ಉತ್ತರದಲ್ಲಿ ತನಿಖೆ ಭಾಳ ಚುರುಕುಗೊಂಡದ ಅಂತ ಗೊತ್ತಾಯಿತು. ಅದೇ ರೀತಿ ಇನ್ನು ಒಂದು ಹಂತದ ತನಿಖೆ ಸಂಪೂರ್ಣ ಆಗೈತಿ, ಆದರೂ ನಾವು ಅದನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳಿದರು. ಅದು ನಾವು ಕೂಡ ಭಕ್ತಾದಿಗಳಾಗಿ ಅಥವಾ ಸಂಸ್ಥೆಯ ಸದಸ್ಯರಾಗಿ ಅವರ ಹೇಳಿಕೆಯನ್ನು ಸ್ವೀಕಾರ ಮಾಡಿದ್ದೇವೆ. ಅದೇ ರೀತಿ ಇನ್ನೂ ಕೂಡ ನಾವು ಅವರ ಆದೇಶ ಅಥವಾ ಅವರ ತನಿಖೆಗಾಗಿ ಕಾಯುತ್ತೇವೆ. ನಾವು ಯಾವ ಭಕ್ತಾದಿಗಳಿಂದ ಅಂತ ಯಾವುದೂ ಅಂತ ಅಹಿತಕರ ಘಟನೆಗಳ ನಡೀಲಾರ್ದಂಗೆ ನಾವು ಭಕ್ತರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೇವೆ. ಆದರೆ ಇವತ್ತಿನ ಇವರು IGP ಅವರ ಮಾತಿನ ಒಂದು ದಾಟಿ ನೋಡಿದ್ರೆ ಇನ್ನು ಅತಿ ಶೀಘ್ರದಲ್ಲೇ ಕಳ್ಳರನ್ನ ಅವರು ಹಿಡಿಯುವಂತ ವ್ಯವಸ್ಥೆ ಒಳಗೆ ಅದಾರ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ಕ್ಯಾಮ್ರಾಗಳು ಮೊದಲ ಒಂದು ವಾರದಿಂದ ಬಂದಿದ್ದು ಕ್ಯಾಮ್ರಾಗಳನ್ನು ಸರಿಪಡಿಸೆವು. ಮತ್ತು ಸುಮಾರು 1.5 ಲಕ್ಷದ ವೆಚ್ಚದಲ್ಲಿ ನಿನ್ನೆ ಬೆಂಗಳೂರಿನಿಂದ ಒಂದು 15 ಕ್ಯಾಮ್ರಾಗಳನ್ನು ತರಿಸೆವು. ಅದೇ ರೀತಿ ಸ್ಟ್ರಾಂಗ್ ರೂಮ್ ಮಾಡುವ ವ್ಯವಸ್ಥೆಯನ್ನು ಈಗ ಶೀಘ್ರದಲ್ಲೇ ಮಾಡುವ ವ್ಯವಸ್ಥೆಯನ್ನು ಕೈಗೊಂಡೆವು. ಮತ್ತು ಅದೇ ರೀತಿ ದೇವಸ್ಥಾನ ಬಂದೋಬಸ್ತಿಗಾಗಿ ವಾಚ್ಮೆನ್ಗಳನ್ನು ಹಾಗೂ ಅನೇಕ ಥರದ ಒಂದು ಮುಂಜಾಗ್ರತೆ ಕ್ರಮಗಳನ್ನು ನಾವು ಕೈಗೊಳ್ಳುತ್ತೇವೆ. ಯಾಕಂದ್ರೆ ಸುಮಾರು ಈಗ ನಾನು ಸಂಸ್ಥೆ ಅಧ್ಯಕ್ಷನಾಗಿ 30 ವರ್ಷದಿಂದ ಕಾರ್ಯನಿರ್ವಹಿಸಲಿಂದ ಘಟನೆ ಯಾವೂ ಜರುಗಿದ್ದಿಲ್ಲ. ಏನೋ ಒಂದು ಪವಾಡ ಬಸವೇಶ್ವರ ಆಶ್ರಮದಲ್ಲಿ ಇಂಥ ಘಟನೆಗಳು ಜರುಗುವುದಿಲ್ಲ ಅಂತ ಹೇಳಿ ನಾವು ಸ್ವಲ್ಪ ಏನೋ ಎಲ್ಲ ಸಾಕಷ್ಟು ಮುಂಜಾಗ್ರತೆ ಕೈಕೊಂಡ್ರು. ಇವತ್ತು ಹೋದ 5ನೇ ತಾರೀಕು ಇಂಥ ಘಟನೆ ಆದದ್ದು ಭಾಳ ಇಡೀ ಪವಾಡ ಬಸವೇಶ್ವರ ಸಮಗ್ರ ಒಂದು ಬಿಜಾಪುರ ಜಿಲ್ಲೆಯ ಭಕ್ತರಿಗೆ ಬಹಳ ನೋವುಂಟು ಮಾಡೈತಿ. ಈ ಒಂದು ಕಾರ್ಯ ಆದಷ್ಟು ಶೀಘ್ರದಲ್ಲಿ ನೆರವೇರಿ ಎಲ್ಲರೂ ಒಂದು ಭಕ್ತಿಪೂರ್ವಕವಾಗಿ ಈ ಒಂದು ಕಳ್ಳರನ್ನು ಹಿಡಿಯುವ ಸಾಧ್ಯದಲ್ಲಿ ಎಲ್ಲರೂ ತೊಡಕೊಂಡಾರ. ಅವರವರ ಪೂಜೆ ಪುನಸ್ಕಾರದಿಂದ ದೇವಸ್ಥಾನದಲ್ಲಿ ಸಾಕಷ್ಟು ಇದನ್ನು ಮಾಡಿ ಸಾಹೇಬರು ಇವತ್ತು. ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲಾ SP ಲಕ್ಷ್ಮಣ ನಿಂಬರಗಿ, DYSP ಚಂದ್ರಕಾಂತ್ ನಂದರೆಡ್ಡಿ, CPI ಮೊಹಮ್ಮದ್ ಫಸಿಯುದ್ದೀನ್ ಮತ್ತಿತರ ಪೊಲೀಸ್ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯ ಸದಸ್ಯರಾದ SS ಹಂಡರಗಲ್ಲ ಹಾಗೂ ಅಪ್ಪು ನಾಡಗೌಡ, ವೀರೇಶ್ ಮಂಕಣಿ ಮತ್ತಿತರರು ಪಾಲ್ಗೊಂಡಿದ್ದರು.